ಚಿಗವ ನೀರು ಕಾದ ನೋಡ್ರಿ ಬಾ ಮಾಡುವ ಸಾಕ. ಇಲ್ಲೇ ಒಳಗ ಉರಿ ಹಚ್ಚಿದ ನಾನು ಹೊರಗೇನು ಹಚ್ಚಲಿಲ್ವಾ ಮಳಿ ಈಗ ಬರೋದ. ಇಲ್ಲೇ ಒಳಗ ಹಚ್ಚೇನು ಇಲ್ಲೇ ಬಂದು ಮಾಡ್ವಾ. ಎಷ್ಟು ಬೇಕಷ್ಟು ತೊಡ್ಕೊಂಡು ಕಾಸು. ಹಾಂ ಬನ್ನಿವ. ಅಲ್ಲೇ ಇಲ್ಲೇ ಹಚ್ಚಿದಿ. ಅಲ್ಲ ನೀನು ಯಾಕೆ ಇಲ್ಲ ಹಚ್ತರಿ? ಇಲ್ಲಿ ಕಡ್ಗಿ ಕುಳ್ಳ ಇವೆಲ್ಲ ಹೊಟ್ಟೆ ಅಂತಿಕೆ ಇಲ್ಲೇ ಹಚ್ಚಿಬಿಡ್ತಾರಲ್ಲ ಅವ್ರಿ. ಅಲ್ಲ ಕಡೆ ಅಲ್ಲಿ ಹೊರಗೆ ಹಚ್ಬೇಕಲ್ಲ. ಅಲ್ಲ ಇಲ್ಲಿ ದಾಟಿ ಆಡ್ತಾವ ಮಾಡ್ತಾವ ಎಲ್ಲ ಕರಗ ಆಗುದಿಲ್ಲ. ಇದನ್ನ ಹಂಗೆ ಮಾಡಿಸೋ ಹಂಗೆ ಮಾಡಿಸಿತ್ತಾವ ಮೊದಲು. ನಾನು ಅದನ್ನ ಆಮೇಲೆ ಅದಕ್ಕೆ ಅಲ್ಲಿ ಹೊರಗೆ ಮಾಡಿಸಿದ ನಾನು ನೀರು ಕಾಸಕ್ಕಂತೇಳಿ. ಯಾಕಂದ್ರೆ ಮನಿ ಎಲ್ಲ ಭಾಳ ಕರಗಾಕತ್ ನೋಡಿ ಹೆಂಗಾಗೈತೆ ಮನಿ ಎಲ್ಲ ಅಂತೇಳಿ ಅಲ್ಲಿ ಹೊರಗೆ ಮಾಡ್ಸಿನಿ ನಾನು. ನೀನಂತೂ ಕೈಲಾಗ್ದಾರಕ್ಕೆದಂಗೆ ಬಿಡು. ಅಲ್ಲಿ ಹೊರಗೆ ಹಚ್ಚಿರಾಗಲೇನ ಇಲ್ಲೇ ಹಚ್ಚಿದಿ? ಅಲ್ಲಿ ಚಿಗ ಕಣ್ಣು ಏನವ ಮಳ್ಯಾಗ ತಪ್ಪ ತೋರ್ಸ್ಕೊಂಬಂದಿದ್ದಿ. ಹಾಂ ಅಲ್ಲಿ ನೀರು ಸಿಡಿಯಂಗಿಲ್ಲೇನ? ನೀರು ಸಿಡಿದ ಎಲ್ಲ ತೊಯ್ಯಂಗಿಲ್ಲ. ನೀರು ಎಲ್ಲಿ ಕಾಯ್ಬೇಕಾವು? ಉರಿಯರ ಎಲ್ಲಿ ಹತ್ಬೇಕು? ಕಟ್ಟಿಗೆಲ್ಲ ಹಸಿಗೆ ಅದಾವ. ಅದಕ್ಕೆ ಇಲ್ಲಿ ತೊಗೊಂಡು ಹಚ್ಚೀನಿ. ಭಾಳ ಚಿಕ್ಕತನ ಮಾಡ್ತೀವಿ ಬಿಡುವ ನೀನು. ಅಲ್ಲ ನಿನ್ನ ಹೆಂಗೆ ಹಿಡಿತಲ್ಲಿ ನೀರು ಸಿಡ್ತಾವೆ ನನಗೆ. ಈಗ ತಟ್ಟಿ ಬಡಿಸಿರೋ ನೀರು ಸಿಡ್ತಾವ ನಾವು. ಮೊದಲ ಜಳಕ ಮಾಡಿ ಆದ್ಮೇಲೆ ಹೋಗಿ ಬಾ ಅಲ್ಲಿ ನೀರು ಸಿಡಿತಾವೋ ಇಲ್ಲೋ ಅಂತೇಳಿ ನೋಡ್ಬಾ ಏನ. ನನಗಂತೂ ಆಗಲ್ವಾ ನೀರ್ನ್ಯಾಗ ಕುಂತ ಉರಿ ಹಚ್ಚಿ ಕಾಸಾಕ. ನಮಗೂ ಚಳಿದ ಆಗಲ್ಲನ ಬೆಚ್ಚಗ ಇಲ್ಲಿ ಹಚ್ತಾನ ನಾನು. ಹಚ್ಚಂದ್ರೆ ಹಚ್ತಾನೆ ಇಲ್ಲ ನೀನ ಹಚ್ಚ ಕಡೆ ಉರಿ ನೀರೊಂದು ನೀನ ಕಾಸ್ಬೇಕಾರ. ಉಳಿದೆಲ್ಲ ನಾನು ಮಾಡ್ಕೋತಾನ. ಆಯ್ತು ಮತ್ತೇನು ಮಾಡಕತ್ತೀನ ಇಲ್ಲೇ ಕಾಸು ಹೊಲ್ಯಾಕತ್ತ ಇರುವಾತು ಬಿಡು. ನಾ ಹೋಗಿ ಮೊದಲ ಸ್ನಾನ ಮಾಡಿ ಬರ್ತಾನು. ನಾನು ಬಿಳಿ ಸಾಡಿ ಒಂದಿಟ್ಟು ತೊಗೊಂಬರ್ಬೋದನ್ನು ಉಟ್ಕೋತಾನಂತ. ಸರಿ ತಂದು ಇಲ್ಲಿ ಕಟ್ಟಿ ಮೇಲೆ ಇಟ್ಟಿರ್ತಾನೆ ನೋಡು, ಉಟ್ಕೊಂಡು ಬಾ. ನಾನು ಸ್ವಲ್ಪ ಚಾದು ಮಾಡಕ್ಕೆ ಇಡ್ತಾನೆ. ಆಯ್ತಾಯ್ತು ತಂದಿಲ್ಲ ಕಟ್ಟಿ ಮೇಲೆ ಇಡು. ಎಲ್ಲ ಲಂಗ ಬ್ಲೌಸು ಎಲ್ಲ ತೊಗೊಂಬಾ. ಆ ಸಾಡಿ ಒಂದು ತೊಗೊಂಬಂದು ನಿಂದಿ. ನನಗೂ ಗೊತ್ತಾಯ್ತು ಬೇ ಎಲ್ಲ ತೊಗೊಂಬರ್ತಾನೆ. ಆಯಿತು. ಅಲ್ಲೇ ಅಲ್ಲ ಪ್ರೀತಿ ಮಕ್ಕೋತ ಅಲ್ಲ ಅದ ರೂಮ್ನಾಗ ಅದಾನಲ್ಲ. ಅಲ್ಲೇ ಅದ ನೋಡಿ ತೊಗೊಂಬಂದು ಬಿಡು. ಜಲ್ದಿ ಸ್ನಾನ ಮಾಡ್ಬೇಕು. ಎಷ್ಟು ಚಳಿ ಆಗತೈತಿ. ಸಾಡಿ ಎಲ್ಲ ತೋದ್ಬಿಟ್ಟತಿ. ಜೊತೆ ಮಾತಾಡ್ಕೊಂತ ಹಂಗೆ ನಿಂದಿರ್ತಾನೆ. ಮತ್ತೆ ಇದೊಂದು ಸ್ವಲ್ಪ ಬೆಚ್ಚಗೈತಿ ರೂಮ್. ಉರಿ ಚಾಲ ಬೆಚ್ಚಗೈತಿ. ಅದಕ್ಕಾಗಿ ಸ್ವಲ್ಪ ಏನು ಅನ್ಸುತ್ತೆ. ಆದರೂ ಎಷ್ಟು ತಂಡವಾಗತಿ ಇವ. ಬಡ ಸುಡು ನೀರು ಮಾಡಿ ಬಿಸಿ ಚಹಾ ಕುಡಿಬೇಕು ಅನ್ನೋಂಗೆ ಆಗತ್ತೆ ನೋಡು. ಎಷ್ಟು ಕಾಡ್ತಾಳೆ ಆಯ್ಕೆ ನನ್ನ ಎಷ್ಟು ಕಾಡ್ತಾಳೆ. ನಿಮ್ಮ ಪ್ರೀತಿನ ಎಷ್ಟು ಕಾಡಬಾರ್ದು ಪಾಪ. ಹಂಗೆ ಕಾಡೋದು ಒಂದು ಲೀಟ್ರ್ ಐತಿಲ್ಲ ಅದು ಕಟ್ಟು. ಅಲ್ಲಿ ಕಾಸು ಬೇಡ ಇಲ್ಲಿ ಕಾಸು ಬೇಡ ಅಲ್ಲಿ ಕಾಸು. ಒಟ್ಟು ಈಗ ಹೇಳಿದಂಗೆ ಆಗ್ಬೇಕಂತಾಳೆ. ಮಳಿ ಬರತ್ ಕನ್ನಕಾನು ಲ್ಯಾಂಬಲ್ಲ ತೋರ್ಸ್ಕೊಂಡ್ ಬಂದ ತಪ ಅಲ್ಲಿ ತಟ್ಟಿ ಬಡದ್ರೇನು ಅದಾಗಿಂದ ನೀರು ಸೋರಂಗಿಲ್ಲ ಏನು. ಈಗೇನು ತಂದು ಹಾಕ್ಯಾಳು ಇಲ್ಲಿ ಇಲ್ಲ ಹುಲ್ಲಿಂದ ಏನು ತಟ್ಟಿ ಬಡಿಸ್ಯಾಳು. ಅದಕ್ಕೆ ನೀರು ಸೋರ್ಲು ಅಂತ ಹೇಳ್ತಾಳೆ. ಅದಂಗೆ ನೀರು ಸೋರ್ಲ ಎಲ್ಲ ಸೋರ್ಸತಿ. ಈಗ ಉರಿ ಹತ್ತಂತ ಹೆಂಗೆ ಹತ್ತಿದ್ದವು. ಅದಕ್ಕೆ ಹಚ್ಚ ಅಂತ ಹೇಳಿದ್ರು ಹಚ್ಚೋ ಒಳ ಬೇಕಿದಾರ ಏನು ಮ್ಯಾನ್ ಆಗ ತಂಟೆಗೆ ಹೋಗೋದಿಲ್ಲ. ಚಾ ಕಿಟ್ಟಾಳು ಏನು ಮಾಡ್ಯಾಳ ನನ್ನಂತೂ ಜಳಕಾತು ಬಡ ರೆಡಿಯಾಗಿ ಸಾಡಿ ಉಟ್ಕೊಂಡು ಹೋಗ್ಕನು. ಚಾ ಕುಡಿಬೇಕಂತ ಚಾ ಮಾಡ್ಯಾಳು ಇಲ್ಲ ಮತ್ತೆ ಚಾ ಕಿಟ್ರು ಏನಾರ ಒಂದಂತಾಳು ಏನಾರ ಮಾಡ್ರು ಏನಾರ ಒಂದಂತಾಳು. ಯವ್ವ ಆಕಿ ಕೈಯಾಗ ಪಾರ ಆಗಕ ಭಾಳ ಗಟ್ಟುಳರ್ಬೇಕು. ನಾನು ಅದಕ್ಕೆ ಮೊದಲು ಹೋಗ್ಬಿಡ್ಬೇಕು ನಮ್ಮ ಮನ್ಯಾಗ ಏನು ಮಾಡ್ಕೊಲ್ಲ ಬಿಡ್ವಲ್ಲ. ನಮ್ಮ ಮನ್ಯಾರು ಹೇಳಾರ ಕೇಳಾರ ನಮ್ಗೆ ಹೆಂಗೆ ತಿಳಿತಂಗೆ ಮಾಡ್ತಾವ. ಇಲ್ಲಾದ್ರೆ ಎಲ್ಲ ಈಗಿನ ಕೇಳ್ಬೇಕ. ಅದು ಹೆಚ್ಚಾಗಲಿ ಕಡಿಮೆ ಆಗಲಿ ಎಲ್ಲಕ್ಕೂ ಬೈದನ. ಅದಕ್ಕೆ ಬೇಕಾಗೈತಿ. ನಮ್ಮ ಮನ್ಯಾನ ತನ್ನಾಗಿರೋ ಚಲೋ ಅದು ಮಾಡ್ಕೊಂಡು ತಿನ್ಕೊಂತ. ಅದಕ್ಕೆ ನೋಡ್ತಾನೆ ಇವತ್ತು ಒಂದು ಸ್ವಲ್ಪ ಆರಾಮಾದ್ರೆ ಹೋಗ್ಬಿಡ್ಬೇಕು ಅನ್ಸ್ತಾನೆ. ನೋಡುನು ಪ್ರೀತಿನೇ ಬೇಕಾದ್ರೆ ಒಂದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನಂತ ಹೇಳ್ತಾನೆ. ಕಳ್ಸಿರ ಹಂಗೆ ಕಳ್ಸಿರ ಮತ್ತೆ ಏನು ಮಾಡೋದು. 2 ದಿನ ಉಳಿದ ಹೋಗ್ತಾನೆ ಮತ್ತೆ ಪಾಪ. ಇಲ್ಲಾಂದ್ರೆ ಅದು ಕಷ್ಟ ಅನ್ಭವಿಸ್ಬೇಕಾಗತ್ತೆ ಕೈಯ ಸಿಕ್ಕ. ಆರಾಮಿಲ್ಲ ಟೈಮ್ದಾಗನು. ಸಾಕಿಟ್ಟಿಲ್ವ ಏನು ಚಳಿ ಇವ ಸುಡು ನೀರು ಮಣ್ಣೆ ಅಂತೇಳಿ. ಈಗ ಆರಾಮ ನೋಡು. ಚಾಕಿಟ್ಟೇನ ಈ ಕಡೆ ಒಂದು ಏನು ಸಾಂಬಾರು ಮಾಡಕ್ಕೆ ಇಟ್ಬಿಡ್ಬೇಕಲ್ಲ. ಮತ್ತು ಅದನ್ನೊಂದು ಯಾವಾಗ ಮಾಡಾಕೆ ಮಾಡೋದು ಇಲ್ಲಿ ಒಮ್ಮೆ ಎಲ್ಲ ಮಾಡಿಬಿಡ್ಬೇಕು. ಒಂದು ಚಾ ಮಾಡೀನಿ ಒಮ್ಮೆ ಅನ್ನ ಮಾಡೀನಿ ಹಿಂಗೆ ಮಾಡೋ ಬದಲು ಈ ಕಡೆ ಚಾ ಇಡ್ಬೇಕು ಈ ಕಡೆ ಸಾಂಬಾರ ಅನ್ನ ಖರ ಏನಾರ ಒಂದು ಇಟ್ಬಿಡ್ಬೇಕು. ಆ ಕುದಿ ಹಂಗೆ ಕುದಿತಿರ್ತಾವ. ಯಾಕೆ ಸುಮ್ಮನೆ ಖಾಲಿ ಕುಂದಿರ್ಸು. ಈಗ ನೋಡ ಚಾ ಕುದಿ ಮಟ್ಟ ಕಾಲೇ ಕುದಿರೋ ಈ ಕಡೆ ಒಗ್ಗರಣೆ ಕೊಟ್ಬಿಡ್ತೈತಿ. ಪಟ್ ಅಂತೆಲ್ಲ ಕೆಲಸ ಆಗ್ಬಿಡ್ತಿತ್ತು. ನನಗೆ ನಿನ್ನಂಗೆ ಪಟ್ ಅಂತೆಲ್ಲ ಕೆಲಸ ಮಾಡಕ್ಕೆ ಬರೋದಿಲ್ಲ. ಕುಂದ್ರು ಚಾ ಕೊಡ್ತಾನೆ ಕುಡಿ ಅಂತೆ. ಹೌದು ಇನ್ನೊಂದು ಕೇಳ್ಬೇಕು ನಿನ್ನ. ಕೈ ಸಾಡಿ ಹಾಕೊಂಡಾಗ ಚಸ್ಮಾ ಹಾಕೋಲ್ಲ ಬಿಳಿ ಸಾಡಿ ಹಾಕೊಂಡಾಗ ಯಾಕೆ ಚಸ್ಮಾ ಹಾಕೋತಿದ್ದಿ? ಕಣ್ಣು ಕಾಣಂಗಿಲ್ಲನ ಇದನ್ನ ಹಾಕೊಂಡಾಗ ಏನು ಪ್ಯಾಶನ್ ಅದು ಇಲ್ಲವಾ? ಸರಿ ನೆನಪಾಕೈತೆ ಸರಿ ನೆನಪಾಗೋದಿಲ್ಲ. ಅದ ಈ ಸಾಡಿ ಹಾಕೊಂಡಾಗ ನೆನಪಾಕತ್ವಾ? ಅದನ್ನ ಹಾಕೊಂಡಾಗ ನೆನಪಾಗಲ್ಲ. ನಾನು ಏನು ಮಾಡಲಿ? ಏನು ಬೇಕಂತ ಮಾಡ್ತಾನೆ ಅನ್ಕೊಂಡೆ ನೀನು? ಇನ್ನು ಕೇಳೋದು ನೋಡ್ರ ಇನ್ನು ಅದ್ರ ಮೇಲೆ ಹಾಕೋಬೇಕಾಯ್ತು ಬಿಡು. ಆಯ್ತು ಬಿಡು ಅಷ್ಟೇ ಮಾಡ್ತಾನೆ. ನೀ ಹೇಳಿದಂಗೆ ಅದ್ರ ಮೇಲೆ ಹಾಕೊಂಡ್ಬಿಡ್ತಾನೆ ನಾನು. ಚಾ ಹಾಕುವ ಚಾ ಹಾಕ ತಂಡೆ ತತತಿ. ಚಾ ಕುಡಿಬೇಕಂತ ನನಗರ ಮೊದಲು ಆಮೇಲೆ ಮಾತಾಡೋಣ ಅಂತ ಚಾ ಕುಡ್ಕೊಂತ. ಎಷ್ಟು ಬಡ್ಕೋತಾಳೆ ಈಕಿ ಎಷ್ಟು ಕಾಡ್ತಾಳೆ ಈಕಿ ಕೈಯಾಗ ಸಸ್ತಾರದ ಎಲ್ಲ ಸಿಕ್ಕಿದ್ರ 2 ದಿನಕ್ಕೆ ಮನೆ ಓಡೋಗಿ ಬಿಡ್ತಿದಾರ ನೋಡು. ಕುಂದ್ರ ಮತ್ತೆ ಚಾ ಹಾಕ್ತಾನ.
ಏನು ಮಸ್ತ್ ಮಾಡಿಲಿ ಚಾ ಭಾರಿ ಆಗೈತೆ ನೋಡುವ. ಚಳಿ ಚಳಿಗಿಂತ ಸುಡು ಸುಡು ಚಾ ಕುಡಿಯಾಕತ್ರ ಕುಡಿಬೇಕು ಅನಿಸ್ತತಿ. ಅದು ಚಾ ಕುದ್ದಿದ್ದು ಸಾಕು, ಅದನ್ನ ತೆಗೆದಿಡು. ತೆಗೆದಿಟ್ಟು ಈ ಕಡೆ ಬೆಳೆ ಒಗ್ಗರಣೆ ಕೊಡುವಂತೆ. ಚಾ ನೀ ಕುಡಿ ಫಸ್ಟ್, ಕುಡಿದ್ಮೇಲೆ ತೆಗೆಡುವಂತೆ. ನಡ್ ಕುದಿಲಿ ಅದು. ನಿಮ್ಮ ಆವಾಗ ಜಾಸ್ತಿ ಕುದ್ರೆ ಚಲೋ ಹಂಗೆ. ನಮಗೇನಿಲ್ವ ತಂಡಿಗೆ ಕೊಟ್ಟು ಚಾ ಆದ್ರೆ ಸಾಕು ನಮಗೆ, ಹೆಂಗಾರ ಇರಲಿ. ಹೌದನ, ಆಯ್ತು ಚಿಗೋ. ಇದನ್ನು ಚಾ ತೆಗೆದಿಟ್ಟು ಸಾಂಬಾರು ಒಗ್ಗರಣೆ ಕೊಟ್ಬಿಡ್ತಾನೆ ಹಂಗಾರೆ. ಭಾಳ ಕಾಡ್ತಾಳವ ಈಕಿ, ಎಷ್ಟು ಕಾಡೋದದ. ಮನೆಗೆ ಬಂದವ್ರಿಗೆ ಹಿಂಗೆ ಕಾಡ್ತಾರನ? ಮನೆಗೆ ಬಂದವ್ರನ್ನ ಕುಂದ್ರಿಸಿ ತಾನ ಮಾಡ್ತಾರ ಯಾರಾರ. ಇವ್ರಿಗೆ ಆರಾಮಿಲ್ಲ ಅಂತ ನಾ ಮಾಡಕ್ ಬಂದನಂದ್ರ ಮಾಡಕ್ಕೆ ಬಂದನ್ ಬಿಡು, ಆದ್ರೂ ಬೇಡರ ಅನ್ಬೇಕಲ್ಲ. ಮಾಡ ಅಂತಾಳ ಅಂದ್ರೆ ನಾ ಮಾಡಕ್ ಬಂದ ಅಂತ ಗೊತ್ತೈತ್ಲಾ, ಅದಕ್ಕೆ ಅದನ್ನ ಮಾಡಿ ಇದನ್ನ ಮಾಡಂತೇಳಿ ಇನ್ನ ಜಾಸ್ತಿನೇ ಹೇಳಾಕತ್ತಾಳ. ನೀನ್ ನೋಡಿರ ಏನೋ ಕೊಡ್ಬೇಡಿ ಚಕ್ಲಿನ ಮಾಡೋಣ ಅಂದಿದ್ಲ. ಅವನೊಂದು ಯಾವಾಗ ಮಾಡ್ತಾಳೋ ಏನೋ. ಒಟ್ನ್ಯಾ ನಾನು ಕುಂದ್ರಿಸ್ದಂಗ ಬಡ 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 ಒಟ್ಟು ಕೆಲಸ ಹಚ್ಚುದು ನನಗೆ. ಯಾಕಂದ್ರೆ ಈಗ ಮಾಡ್ತಾನ, ಆಮೇಲೆ ಅದು ಬಂದಾಗದು ಹಂಗ ಕುಂತ ನಾನು. ಅದಕ್ಕೆ ಈಗ ಬಂದ ತಡಿ ಎಲ್ಲ ಮಾಡಿಸ್ಕೊಂಡ್ರಾತ ಅಂತಾಳ. ಕೆಟ್ಟ ಕೆಲಸ ಮಾಡಿಸ್ಕೋಬೇಕು, ಈಗ ಮಾಡಿಸ್ಕೋಬೇಕ. ಯಾಕಂದ್ರ ನಾಳೆ ಈಕಿ ಹೋದ್ಲಂದ್ರ ಮಾಡಿಸ್ಕೊಳಕತ್ತೇನ, ಆಮೇಲೆ ಹಿಂಗೆ ಕೆಲಸ ಮಾಡಕ್ ಬರ್ತಾಳ ಅನ್ನಕ್ಕೂ ಆಗಲ್ ಮಾಡುವ ಅಂತೇಳಿ. ಈಗ ಮಾಡಿಸ್ಕೋಬೇಕ. ಈಗ ನಮ್ನ ಪುಕ್ಸಟ್ಟಿ ತಿಂತಿರ್ತಾಳ ಮತ್ ಮಾಡ್ತಾಳ, ಅಲ್ಲಾರಿಗೆ ಹೇಳ್ತಾಳ ಹೇಳಿದ್ನೆಲ್ಲ ಮಾಡಬೇಕ. ಹೇಳಿ ಕ್ಯಾಸ್ ಮಾಡಿಸ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಸರೋಜನ ಅಲ್ಲ. ಬಂದ್ಬಿಡು ಅದಲ್ಲ ಭಾರಿ ಅದಾರ ಬಿಡು. ನಾನು ಅನ್ಕೊಂಡೇ ಇರ್ಲಿಲ್ಲ ನೋಡು ಹಿಂಗದ ಅಂತೇಳಿ. ಏನ ಹೇಳಿರ ಮಕ್ಕ ಹಿಂಗ ಮಾಡ್ತಾಳ ಅದನ್ನ, ಅದ್ರಾಗ ಗೊತ್ತಾತ್ ನನಗ ಈಗಿಗೆ ನಾ ಹೇಳೋದಕ್ಕೆ ಉರಿ ಆಗ್ತಂತೇಳಿ. ಮತ್ತೆ ಹೇಳಾಕೇನ ನಾವು ರೊಕ್ಕ ಎಲ್ದರು ಇಟ್ಕೊಂಡ್ ಕಾಸ ಇಲ್ಲೇ ಕುಳ ಹಾಕತಿಲ್ಲ, ಹಂಗ ಸುಮ್ಮನೆ ಬರ್ತಾವು ಎಲ್ಲ. ಕೈಪಲ್ಲೆ ಅಕ್ಕಿ ಇವು ಜೋಳ ಎಲ್ಲ ಹಂಗ ಬರ್ತತಿ. ಬುಟ್ಟಿ ಗಂಟೆ ರೊಕ್ಕ ಬೇಕಾದಕ್ಕೆಲ್ಲ ನಾವಾಗ ಅವ್ರ ಇವ್ರು ಕೊಟ್ಟಿದ್ದನ್ನ ನಾವ ತಿಂತಿರ್ತವ. ಇಂಥವ್ರಾಟ ಬಂದು ಕೂತು ಬಿಟ್ರ ಎಲ್ಲಿ ಆಕತಿ ಎಲ್ಲ ಕಾಯಿಲೆ. ನಾನು ಒಂದು ವಾರದಾಗ ಹಿಟ್ಟು ನೋಡಿ ಜೋಳದ ಹಿಟ್ಟೆಲ್ಲ ಕಾಲಿನ ಹಾಕಿ ಬಂದತಿ. ಏನ್ ಮಾಡೋದು, ರೊಟ್ಟಿ ಮಾಡಿಸ್ಬೇಕನ್ನಿ ಹಿಟ್ಟ ಕಾಲಿ ಹಾಕಿ ಬಂದತಿ. ಏನಿಲ್ಲ ಅಂದ್ರೆ ಎಲ್ಲರೂ ಎರಡೆರಡು ತಿಂತಾರ. ನಾಗ ಯಾಡ, ನಾ ಯಾಡ, ನನ್ನ ಗಂಡ ಯಾಡ, ಪ್ರೀತಿ ಯಾಡ, ಶಿವು ಯಾಡ, ಈಕೆ ಯಾಡ, ಎಲ್ಲಾರು ತಿಂದ್ರ ಶಶಿ ಒಂದ್ ಯಾಡ. ಇಲ್ಲಿ ಎಷ್ಟು ಬೇಕು? 14-15 ರೊಟ್ಟಿ ಬೇಕು. ಅಷ್ಟು ಮಾಡ್ಬಿಡ್ದ. ಈಗ 2 ತಿಂತಾಳೇನು, ಈಗ ಮಗ 2 ತಿಂತಾನೇನು. ನನ್ನ ಗಂಡ ರೊಟ್ಟಿ ಮಾಡಿದಂತ ಒಂದು 3 ತಿಂತಾನ. ನಾಗೇನು ಯಾಕೋ ಇವ್ರ ಮನೆ ಬಂದಾಗಿಂದ ರೊಟ್ಟಿ ಮಾಡಿರ್ತಾರೆ ಅಂತ ಒಂದು 4-3 ತಿಂತಾನೆ. ಅಂದ್ರೆ ಕಾಲನ ಅವ ಹಿಟ್ಟು ಖಾಲಿ ಎಲ್ಲ ಕಾಲನ. ಅದಕ್ಕೆ ನೋಡುನು, ಅದಕ್ಕೆ ಬರೀ ಅನ್ನ ಸಾರ ಅವೇನು ಕೂಪನ್ ಹಾಕಿ ಅನ್ನ ಸಾರ ಮಾಡಕ್ಕೆ ಹೇಳತ್ತ. ನೋಡುನು ಮಾಡೋದಾದ್ರೆ ಮಾಡ್ತಾನ, ಇಲ್ಲಾಂದ್ರೆ ಇಲ್ಲ. ಸಾಯಂಕಾಲ ಟೈಮ್ ಮಾಡ್ಸೋನು, ಬಿಸಿ ಬಿಸಿ ಹೋಗೋ ತಿನ್ನಕೋತಾವ. ಈಗೇನು ಮಾಡೋದು ಇಲ್ಲ, ಈಗ ಮಾಡಿಬಿಟ್ರೆ ಸಾಯಂಕಾಲ ಮಟ್ಟ ಆರಾಮ ಹೊಟ್ಟೆ ಗಟ್ಟಿರ್ತೈತಿ. ಮಾಡನ್ಲೇ ಕಡೆ ಅಲ್ವಾ ಈಗ್ನ ಗಿರ್ಜವ ಒಂದಿಟ ರೊಟ್ಟಿ ಮಾಡ್ತೇನೆ. ಎಷ್ಟೆಷ್ಟು ಅಂದ್ರೆ ಎಲ್ಲರಿಗೂ ಒಂದು 2 ಬರು ಮಾಡ್ತೇನೆ ರೊಟ್ಟಿ. ಒಂಥರ ಕೈಪಲ್ಲಿ ತೊಗೊಂಬರ್ತಾನೆ ಹೋಗಿ. ಇಲ್ಲೇ ಇವ್ರ ಮನ್ಯಾಗ ಇತ್ತಲ್ಲ ಹಾಕ್ಯಾರ, ಹೋಗಿ ತೊಗೊಂಬರ್ತಾನಂತ. ಇದನ್ನ ಹಾಕ್ಯಾರ, ಯಾವ್ದೋ ಪಲ್ಯ ಹಾಕ್ಯಾರಂತ ಅವ್ರ. ನೋಡ್ತಾನೆ ಡಬ್ಬಕಾಯಿ ಹಾಕ್ಯಾರೋ ಏನು ಯಾವ್ದು ಹಾಕ್ಯಾರೋ. ಹೋಗಿ ಕೇಳಿ ಕ್ಯಾಸ ಇಸ್ಕೊಂಬರ್ತಾನಂತ. ಮಾಡ್ತೇನಂದ್ರೆ ಹೋಗಿ ತೊಗೊಂಬರ್ತಾನೆ. ಮತ್ತೆ ಹಿಂದಾಗಡೆ ಅವ್ರು ಅನ್ಬಾರ್ದಲ್ಲ, ಈಗೇನು ಒಯ್ತಾಳು ಈ ಕಡೆ ಹೋಗಿದ್ದಿರ್ತಾಳು, ಒಯ್ತಾಳು ಈ ಕಡೆ ಹೋಗಿರ್ತಾಳ ಅಂತ ಅನ್ಬಾರ್ದ. ಅದಕ್ಕೆ ನೀ ಮಾಡ್ತಾನಂದ್ರೆ ಏನು ಮಾಡ್ತಾನು, ಹೋಗಿ ಕ್ಯಾಸ ತೊಗೊಂಡು ಬರ್ತಾನಂತ. ಆಯ್ತು ಹೋಗಿ ಮಾಡ್ತಾನ. ಮತ್ತು ಮಾಡಂದ್ರೆ ಮಾಡ್ತಾನೆ, ಮತ್ತೆ ಬ್ಯಾಡ ಅಂದ್ರೆ ಇಲ್ಲ. ನೀವು ಹೆಂಗೆ ಹೇಳ್ತಾನೆ ಹಂಗೆ. ಸರಿ ಹೋಗಿ ಹಂಗ ಮಾಡ. ಹೋಗಿ ತೊಗೊಂಡ್ಬರ್ತಾನಂತ. ಅವ್ರ ಹೊಲ್ದಾಗ ಏನಿದಾವ ನೋಡಿ, ಹಿತ್ತಲಾಗ ಐತವ್ರದಲ್ಲ ಏನು ಹಾಕ್ಯಾರ ನೋಡಿ ತೊಗೊಂಬರ್ತಾನಂತ. ಸರಿ ಆಯ್ತಿಗೋ. ಹೋಗಿ ತೊಗೊಂಬರ್ಬಾಳ. ಯಾವಾಗಾರ ಒಂದಿಟ್ಟು ನುಗ್ಗಿಕಾಯಿ ಸಾರ ಇದು ಮಾಡ್ತಾನೆ. ಸಾಂಬಾರ ಮಾಡ ಏನು ಬೇಳೆ ಸಾರು ಮಾಡ್ತೇನಂತ ನೀ ಸ್ವಲ್ಪ ಬೇಳೆ ಹಾಕಿ ಮಾಡಂದ. ಸ್ವಲ್ಪ ಬೇಳೆ ಹಾಕಿ ಮಾಡ್ರೆ ಮಂದಾಗ ಆಗ್ಬೇಕಲ್ಲ, ಅದು ನೀರು ಹಾಕತಿ. ಅದಕ್ಕೆ ಸ್ವಲ್ಪ ನುಗ್ಗಿಕಾಯಿ ಹಾಕಿರ ಅದ್ರಾಗ ಟೇಸ್ಟ್ ಹಾಕತಿ. ಬರೀ ನುಗ್ಗಿಕಾಯಿ ಸಾರ ಹಾಕತಿ ಇವ್ರ ಮನ್ಯಾಗಾರ. ಮಾವ ತಂದು ಇಟ್ಬಿಟ್ಟಾನ. ಅದಕ್ಕೆ ನುಗ್ಗಿಕಾಯಿ ಸಾರು ಮಾಡತ್ತಾನ. ಮಾವಿಗೆ ಹೇಳಿರ ಅರ್ಥ ಅವ್ರ ಮಾವಾಗ. ಇವ್ರ ಮನೆಗೆ ಬಂದ ನುಗ್ಗಿಕಾಯಿ ತಂದಂಗೆ ಕೊಡ್ತಾನ. ನಮ್ಮ ಮನೆಗೆ ಬಂದು ಕೊಡಪ್ಪ ಅಂದ್ರೆ ಕೊಡೋದೇ ಇಲ್ಲ. ಹಂಗದಾನ ಕಟ್ಗಿ ನೋಡು. ಅಷ್ಟಾದ್ರೂ ಹೋಗಿ ತೋರ್ಸ್ಕೊಂಡು ತಗೊಂಡ ಬಂದ್ಲು. ಹೂವ ಭಾಳ ಗಟ್ಟಿದಾಳೆ ಇವ ಐಕಿ. ನೋಡಾಕ ಮುದುಕಿ ಆದ್ರೂ ಅಷ್ಟು ಗಟ್ಟಿ ಅದಾಳ ನೋಡಕಿ. ಹೋಗಿ ಹೆಂಗೆ ತೊಗೊಂಬರ್ತಾಳೋ ಏನೋ. ನಮ್ಮಂತರ ಇದು ಆಗೋದು ಮಾತಾಡ. ಸ್ನಾನನೂ ಆಯ್ತು ಹೆಂಗು. ಇವತ್ತು ಪಾಪ ಎಲ್ಲ ಅತ್ತಿನ ಮಾಡತ್ತಾಳ. ಇವತ್ತು ನಾನು ಏನಾದರೂ ಹೆಲ್ಪ್ ಮಾಡಬೇಕು. ಇವತ್ತೇನು ಸ್ವಲ್ಪ ಆರಾಮಾಗೇನಿ, ಏನು ತ್ರಾಸು ಇಲ್ಲ. ನಿನ್ನೆ ಹಳಸಿ ತನ್ನ ಕೊಟ್ಟಳ ಮತ್ತೆಮ್ಮ, ಅದಕ್ಕೆ ನನಗೆ ಹಂಗಾಗೈತಿ ಅಂತ ಅನಿಸ್ತತಿ. ಇವತ್ತು ಎಲ್ಲ ಪಟ ಕೆಲಸ ಮಾಡ್ಕೋಬೇಕು. ಆರಾಮಾದ್ಮೇಲೆ ಕುಂತೇನು ಮಾಡೋದು, ನನಗೆ ಕುಂದ್ರಕ್ಕೂ ಆಗಂಗಿಲ್ಲ. ಅಯ್ಯ ನೀನು ಅಲ್ಲ ಪ್ರೀತಿ, ಇಲ್ಲೇನು ಮಾಡತ್ತಿದ್ಯಾ? ಸ್ನಾನ ಮಾಡಿದೀಗ? ಇಷ್ಟು ಜಲ್ದಿ ಯಾಕೆ ಮಾಡಿ ಸ್ನಾನ? ಮಲ್ಕೋಬೇಕಲ್ಲ ಇನ್ನೂ ಸ್ವಲ್ಪ.
ನೀನು ಆರಾಮಿಲ್ಲ ಮಕ್ಕೊಂಡಿದಿ ಅಂತೇಳಿ ನಾನು ಅಡ್ಗೆದೆಲ್ಲ ಮಾಡತ್ತಿದ್ನಿ, ಎಬ್ಬಿಸ್ಬೇಕಂತ ಅನ್ಕೊನಿ. ಆರಾಮಿರಾಕಿಲ್ಲಲ್ಲ ಅದಕ್ಕೆ ಮಕ್ಕವಾಳ್ಬಿಡು ಅಂತ ನಾನು ಬಿಟ್ಟಿವ. ನಾ ಸ್ನಾನ ಮಾಡಕ್ಕೆ ಹೋಗ್ಬೇಕು ಅನ್ಕೊಡ್ದಂದ್ರೆ ಎಷ್ಟು ಜಲ್ದಿ ಬಂದು ಸ್ನಾನ ಮಾಡಿಯವ. ಹ್ಞೂ, ಭಾರಿ ಹುಷಾರದಿ ಬಿಡುವ, ಜಾನಿ ಬಾಳದಿ ನೀನು. ಇಷ್ಟೆಲ್ಲ ಮಾಡಿರೋಣ ನಿಮ್ಮ ಅತ್ತೆಮ್ಮ ಬರೀ ಬೈದು ಮಾಡ್ತಾಳ ನೀನು. ಎಷ್ಟು ಮಾಡುವ ಅಷ್ಟೇ ಇವಾಕಿ. ನಾನು ಅಷ್ಟು ಮಾಡುವ ಅಷ್ಟು ನಾನು ಬರೀ ಬೈದು ಮಾಡ್ತಾಳ. ಸಾಕ ತಿಗೋಳ್ ಕೈಯಾಗ ನೀ ಹೆಂಗಿರ್ತೀವೋ ಹೆಂಗೆ ಮಾಡ್ತೀವೋ ಈ ಕಡೆಯಿಂದ ಅನಿಸ್ಕೊಂಡ. ನನಗಂತೂ ಒಂದು ತಿಳಿವಲ್ತು ನೋಡುವ. ಅಯ್ಯೋ ಅತ್ತಿ, ಅವ್ರು ಹಂಗ ನಾನು ಮತ್ತಿನ್ನೇನು ಮಾಡೋಕ್ಕಾಕತಿ, ಹಂಗೆ ಹೋಗ್ಬೇಕಾಗ್ತದೆ ನಾವು. ಅತ್ತಿ, ನೀ ಸ್ನಾನ ಮಾಡ್ತೀಯನ? ಮಾಡತ್ತಿ. ಅರ್ವಿ ತಂದು ಕೊಡ್ಲೆ? ಮಾಡ್ತಂದ. ಅದಕ್ಕೆ ಮಾಡಕ್ಕೆ ಬನ್ನಿ. ಆಕಿ ಕೈಪಲ್ಲಿ ತೊಗೊಂಬರಕ್ಕೆ ಹೋದ್ಲ, ಒಂಥರ ರೊಟ್ಟಿ ಮಾಡಲ್ಲ. ಮತ್ತೇನು ರೊಟ್ಟಿ ಮಾಡಕ್ಕೆ ಕುಂತ್ರ ಲೇಟ್ ಆಕತ್ವ. ಅದಕ್ಕೆ ಒಂದು 2 ಚರಿಗೆ ಸುರ್ಕೊಂಡ ಹೋದ್ರಾತಂತೇಳಿ ಬನ್ನಿ ನೋಡು. ಅದು ಏನಿಲ್ಲ, ಈಗ ಚಾ ಮಾಡಿದ್ದೆ, ಆಮೇಲೆ ಸಾರೊಂದು ಮಾಡಿನಿವ. ಅವು ಬೇಳೆ ಹಾಕಿ ಮಾಡಂತೆ ಇಷ್ಟ ಕೊಡ್ತಾಳೆ. ಅಷ್ಟಾಗ ಎಲ್ಲರಿಗೂ ಆಗಿತ್ತನ್ನ ಅದು. ಮತ್ತು ರಾತ್ರಿ ಒಮ್ಮೆ ಮಾಡ್ಬೇಕು. ಒಮ್ಮೆ ಒಂದು ದೊಡ್ಡ ಗ್ಲಾಸ್ ಕೊಟ್ಬಿಟ್ರೆ ಎಲ್ಲರಿಗೂ ಹಾಕತ್ತಂತ. ಹಂಗಿಲ್ಲ ಆಕಿ ಒಂಥರ ಜಿಗುತನ ಭಾಳ ಮಾಡ್ತಾಳೆ ನಿಮ್ಮ ಐತಿ. ಎಷ್ಟಾರ ಮಾಡೋದು ನೋಡಿ, 2 ಟೈಮ್ ಮಾಡೋ ಬದಲಿ 1 ಟೈಮ್ ಮಾಡಿಬಿಟ್ರೆ 3 ಟೈಮ್ ಆಗಿಬಿಡ್ತದ. ಆಕಿದೇನ ಇಷ್ಟ ಮಾಡ್ರೆ ಇಷ್ಟು ದೊಡ್ಡ ಬೊಗುನಿ ಕೊಡ್ತಾಳ, ಇಷ್ಟು ಥರ ತುಂಬ ಮಾಡಂತೇಳಿ. ಎಲ್ಲಿ ಹಾಕತ್ತದ ಪ್ರೀತಿ? ಆಗೋದೇ ಇಲ್ಲದ. ಸಾಂಬಾರ ಎಲ್ಲಿ ರುಚಿ ಆಕತಿ ಹೇಳು? ನೀರು ಹಾಕತಿ. ಅದಕ್ಕೆ ಉಪ್ಪ ಖಾರ ಹಾಕಿದಂಗೆ ಆಗಿಬಿಡ್ತತ್ವ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೇಳೆ ಹಾಕಿ ಹಚ್ಚಿಗುವ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ರಾತು. ಮತ್ತು ನೀ ಇಷ್ಟ ಬೇಳೆ ಹಾಕಿದ್ರೆ ಅದು ಎಲ್ಲಿ ಸಾಂಬಾರು ಟೇಸ್ಟ್ ಆಗ್ಬೇಕು. ಅಯ್ಯಯ್ಯೋ, ನೀನು ಯಾರಾದ್ರೂ ಮನೇಲಿ ತೊಗೊಂಬರ್ತಾರನ? ಎಲ್ಲಿಂದ ಬರ್ತಾವ ಬೇಳೆ ಅಂತ ಬರೀ ಎಲ್ಲ ಮಾತಾಡಕತ್ಲವ. ಅದಕ್ಕೆ ನನಗೆ ಇಲ್ಲಿ ಇರಾಕ ಮನಸ್ಸಾಗತ್ ನೋಡುವ ಪ್ರೀತಿ. ನಿಂಗೆ ಆರಾಮ ಆದ್ರೆ ನಾನು ಮನೆಗೆ ಹೋಗ್ತೇನೆ. ಬೇಕಿದ್ರೆ ನಮ್ಮ ಮನ್ಯಾಗ ಬಂದು 2 ದಿನ ಇರಿವ ನಡೀತೈತಿ. ಆದ್ರೆ ನಾನು ಬೇಡ ಅನ್ನಂಗಿಲ್ಲ. ನಮ್ಮ ಮನ್ಯಾಗ ನಾವು ಹೆಂಗೆ ಬೇಕಂಗೆ ಮಾಡ್ಕೊಂಡು ತಿಂತವ. ಇಲ್ಲಿ ಏನು ಆಕತಿ, ನಿಮ್ಮ ಅತ್ತೆಮ್ಮ ಹೇಳಿದಂಗೆ ಮಾಡ್ಬೇಕ. ಮತ್ತು ನಿಮ್ಮ ಹಾಡಾಕತ್ರೂ ಆಕಿ ಏನೋ ಜಿಕ್ಕುತನ ಮಾಡ್ತಾಳ, ಅಷ್ಟ ಹಾಕು ಇಷ್ಟ ಹಾಕು ಅಂಥೇಳಿ. ಮತ್ತು ನಾವು ಅಷ್ಟ ಹಾಕಿ ಇಷ್ಟ ಹಾಕಿ ಮಾಡಿರ ಜಾಸ್ತಿ ಮೊನ್ನೆ ಒಂದು ದಿವಸ ಜಾಸ್ತಿ ಹಾಕ್ಬಿಟ್ಟಿದ್ವ ಬ್ಯಾಳಿ. ಅದಕ್ಕೆ ಏನಿವ ಅವನ್ನ ತೆಗೆದು ಇದ್ರಾಗ ಇಟ್ಲೇನೋ ಮಾಡಿಳೇನೋ ಭಾಳ ಇದನ್ನು ಮಾಡಿಬಿಡು. ಬೈದ್ಲವತ್ತು. ಇಷ್ಟ ಆಗ್ತಾರೆ ಯಾರ ಬ್ಯಾಳಿ ಯಾರದ ಮನೆ ಹಾಳು ಮಾಡಾಕ್ ನೀ. ಅದಕ್ಕೆ ಅತ್ತಿ ಮನ್ಯಾಗ ಇದ್ದಿಲ್ಲ ನೀನು, ಸಪ್ರೇಟ್ ಅದಿ ನೀನು. ಹಿಂಗೆಲ್ಲ ಅನ್ಲೇವ. ಅದಕ್ಕೆ ನಾನು ಏನಾರ ಅನ್ಕೊಳ್ಬಿಡು, ಪಾಪಕ್ಕೆ ಆರಾಮಿಲ್ಲ. ನಾ ಅದಕ್ಕಾಗಿ ಬಂದನಿಲ್ಲಿ ಇರುವತ್ತೇಕಂತ ಮುದಿಕೆಗಳು ಅಂತ ಅಂತೆ ಸುಮ್ಮನೆ ಆದ್ನಿ ನಾನು. ಈಗ ನೋಡಿರ ವಿಶೇಷ ಆಗ್ತಾಳೆವ. ನನಗೇನು ರುಚಿನ ಅಥವಾ ಸಾಂಬಾರು. ಅದಕ್ಕೆ ಆಕೆ ಕಡೆ ಹೋಗೋಣ, ಇನ್ನೊಂದು ಸ್ವಲ್ಪ ಅದ್ರ ಬ್ಯಾಳಿ ತೊಗೊಂಡು ಹಾಕಿ ಕುದಿಸಿ ಮಾಡಿ ನೋಡು, ಅಷ್ಟು ರುಚಿ ಆಗೈತಿ. ಮತ್ತು ಈಕೆ ಇಷ್ಟ ಹಾಕಿ ಮಾಡಿರೋದು ಎಲ್ಲಿ ರುಚಿ ಆಗ್ಬೇಕು. ಈಗ ರೊಟ್ಟಿ ಲೆಕ್ಕ ಹಾಕತ್ತ ಯಾರ್ಯಾರು ಎಷ್ಟೆಷ್ಟು ರೊಟ್ಟಿ ತಿಂತಾರಂತೇಳಿ. ಅಯ್ಯವ್ವ, ಬೇಕಿದ್ರೆ ನಮ್ಮ ಮನೆಯಾಗಿನ ಒಂದು ಸ್ವಲ್ಪ ಜೋಳ ತಂದು ಕೊಡ್ತೀನಿ, ಹೊಲ್ದಾಗಿನ ಬಂದಾವ. ಅದಕ್ಕೆ ಯಾಕೆ ಚಿಕ್ಕುತನ ಮಾಡ್ತಾಳಿವ. ಸರ ನಾನ ಕೊಟ್ಟನು ಒಂದು 2 ಚೀಲ ಜೋಳ. ಇಷ್ಟು ಜಲ್ದಿ ಖಾಲಿ ಆಗ್ಯಾವ ಈಗ. ಮತ್ತೀಗ ನನಗೆ ಇದನ್ನು ಮಾಡ್ತಾಳೆ. ವಿಚಿತ್ರ ಭಾಳ ಅಲ್ವ ನಿಮ್ಮ ಅತ್ತೆಮ್ಮ. ಈಗ ಕೈಯಾಗ ಪಾರಾಗೋದು ಭಾಳ ಕಠಿಣ ಐತಿ ನೋಡು. ಅಯ್ಯೋ ಅತ್ತಿ, ಹೋಗ್ಲಿ ಬಿಡತ್ತಿ. ಅವ್ರು ಹಂಗೆ ನಿಂಗೆ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತಿದ್ದಿ? ಅವ್ರು ಹಂಗೆ ಅಂದ್ಕೋತಿದ್ಮೇಲೆ ಈ ಕಡೆಗಿಂದ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಬಿಡ್ಬೇಕು. ಭಾಳ ಮನಸ್ಸಿನಾಗ ಇಟ್ಕೋಬಾರ್ದು. ನಾನು ಹಾಗೆ ಮಾಡ್ತೀನಿ, ಈ ಕಿವಿಯಿಂದ ಕೇಳ್ತೀನಿ, ಈ ಕಿವಿಯಿಂದ ಬಿಟ್ಬಿಡ್ತೀನಿ. ಅದಕ್ಕೆ ನನಗೆ ಅವ್ರ ಮೇಲೆ ಬೇಜಾರ ಆಗೋದಿಲ್ಲ. ಇಲ್ಲ ಅಂದ್ರೆ ನಾನು ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತ್ಬಿಟ್ಟಿದ್ರೆ ನನಗೆ ಎಷ್ಟು ಬೇಜಾರಾಗ್ತಿದ್ದು ಗೊತ್ತೈತಿ. ಇಷ್ಟೆಲ್ಲ ಅಂದಾರ ಅವ್ರು, ಆದರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಮಾವಯ್ಯನ ಮುಖ ನೋಡಿ. ಇಲ್ಲ ಅತ್ತಿ, ನಿಮ್ಮ ಮನೆಗೆ ಬರ್ಬೇಕಂದ್ರೆ ಮತ್ತು ಅವ್ರನ್ನ ಕೇಳ್ಬೇಕು, ಅವ್ರನ್ನ ಬಿಟ್ಟು ಬರ್ಬೇಕು. ಅವ್ರನ್ನ ಕೇಳ್ತಾನೆ. ಅವ್ರು ಹೋಗಂದ್ರೆ ನೀನೇ ಕೇಳಿ ನೋಡು. ಕರ್ಕೊಂಡು ಹೋಗಂದ್ರೆ 2 ದಿನ ಬರ್ತಾನಂತ. ಶಿವನು ಅಲ್ಲೇ ಕರ್ಕೊಂಡು ಬರಬೇಕು. ಮತ್ತು ಪಾಪ ಇಲ್ಲೊಬ್ಬ ಆದ್ರೆ ಅಳ್ತಾನತ್ತಿ. ಅದಕ್ಕೆ ಕೇಳ್ತಾನೆ, ಇವತ್ತು ಸ್ವಲ್ಪ ಆರಾಮಾಗೈತಿಲ್ಲ ನಿನಗೆ, ಬೇಕಿದ್ರೆ ಅಲ್ಲಿಂದ ದವಾಖಾನೆಗೆ ಹೋದಾರ ಹೋಗಿ ಬರೋಣ ಅಂತ ಕೇಳ್ತಾನೆ. ನೋಡೋಣ ಏನಂತ ಅಂತೇಳಿ ಅಂದ್ಲಂದ್ರೆ ಹೋಗ್ಬಿಡುದಂತ. ಏನು ಆಯ್ತು ಕಯ್ಯ, ನನಗೂ ಸಾಕಾಗೈತವ. ನಮ್ಮ ಮನ್ಯಾಗ ಎಷ್ಟರ ಹಾಳು ಮಾಡ್ಬಾರ್ದು ಅಂತ ಕೇಳಾಕ ಯಾರು ಇರೋದಿಲ್ವ ಪ್ರೀತಿ. ನಂದ ಎಲ್ಲ ನಡೀತೈತಿ. ಈಗ ಈಗಿನ ಕೇಳ್ಬೇಕಾ ಮಾಡ್ಬೇಕಾ, ಅಕ್ಕಿ ಅಷ್ಟು ಹಾಕನ್ಬೇಕಾ ಅಷ್ಟು ಹಾಕ್ಬೇಕಾ ಉಳಿಬೇಕಾ ಅನ್ನ ಉಳಿಸಿದ್ ನೋಡೋದನ್ನ ತಿನ್ನೀನ ಅಂತಂತಾಳ. ಮತ್ತೇನು ಮಾಡ್ಬೇಕು ಹೇಳ. ಅದಕ್ಕಾಗೆ ನನಗೆ ನಮ್ಮ ಮನೆಗೆ ಹೋಗ್ಬೇಕಂತ ಅನ್ಸಾತಿ. ಅಟ್ಟ ಬಾಂಡೆ ಒಗ್ಯಾನ ಅದಾವು, ಬಡ ಎಲ್ಲ ಮಾಡ್ಕೋತಾನ. ಆಯ್ತು ಬರೋ ವರ್ಷಕ್ಕೆ ಈಗ ಹೋಗಿ ಸ್ನಾನ ಮಾಡ್ಬೇಕನ್ನೇ. ಇನ್ನು ಬಾಂಡೆ ಬಿಡು, ನಾನು ಬಾಂಡೆ ತಿಕ್ತಾನೆ. ನಿಮ್ಮ ಮಾವಯ್ಯ ಬೇಕಿದ್ರೆ ಮಾಡ್ತಾನೆ. ಈಗ ಮಾಡೋ ಟೈಮ್ ಆಗೈತಿ, ನಾನು ಹೋಗಿ ಬಾಂಡೆ ತಿಕ್ಕೊಂಡು ಬರ್ತಾನಂತ. ಅಯ್ಯೋ ಅತ್ತಿ, ಬಾಂಡೆ ನಾನು ತಿಕ್ತೇನಂತ, ನೀವು ಬೇಕಿದ್ರೆ ಸ್ನಾನ ಮಾಡ್ರಿ. ಬೇಡ, ತಂಪನ್ಯಾಗ ಮಾಡಬೇಡ. ಈಗ ನಿನಗೆ ಹೇಳಿದಾರ ನೋಡೋನ್ ಕವರ್ ಹಾಕೊಂಡ ಸ್ನಾನ ಮಾಡಂದ್ರಿ ನಿನಗೆ. ಹಂಗೆ ಮಾಡಿ ಬಂದಿದ್ದಿ.
ಹಾಂ ಅದನ್ನೆಲ್ಲ ಹಾಕೊಂಡ ಮಾಡಿ ಒಗಾತಿಂದ ಇರಬೇಕು ನೀನು. ನೀನು ಹಿಂಗಿದ್ರ ಜಲ್ದಿ ಆರಾಮ ಆಗೋದಿಲ್ಲ ನೋಡು. ಅದು ಹಾವು ಕಡ್ದತ್ ಮೊದ್ಲು. ವಿಷ ಅನ್ನೋದು ಒಂಚೂರು ಎಲ್ಲಾರ ಇರತೈತಿ. ಅದು ನೀನು ಭಾಳ ಕೇರ್ಲೆಸ್ ಮಾಡಿದೆ ಅಂದ್ರೆ ಅದು ಏನಾರ ಒಂದು ಆಗ್ತತ್ ನೋಡು. ಅದಕ್ಕೆ ಭಾಳ ಒಗಾತಿಂದ ಇರು. ಬೇಡ ಒಂದು 2 ದಿನ ನಾನು ಮಾಡ್ತಾನಂತ ಅದಕ್ಕಾಗಿ ಬಂದಿಲ್ಲ ಅದನಂತ ನಿನ್ಗೆ ಯಾಕೆ ಹಚ್ಚಲಿವ? ಹಾಂ ಆರಾಮಾಗಿ ಮೊದಲು ಆಮೇಲೆ ಮಾಡಿದ್ದು ಇರೋದನ ಅದು ತಪ್ಪುದೇ ಇಲ್ಲ. ಹೆಣ್ಮಕ್ಳು ನೋಡಿ ಮದುವೆ ಆಗೋ ಮಟ ತಾಯಿ ಮನ್ಯಾಗ, ಮದುವೆ ಆದ್ಮೇಲೆ ಗಂಡ ಮನ್ಯಾಗ. ಇದು ಹೆಂಗಸರಿಗೆ ಮಾಡೋ ತಪ್ಪುದೇ ಇಲ್ಲ. ಯಾವಾಗೂ ಹುಟ್ಟಿದಾಗಿಂದ ಮಾಡೋದಿಲ್ಲ, ಮದುವೆ ಆದ್ಮೇಲಿಂದ ಸ್ಟಾರ್ಟ್ ಮಾಡ್ತಾನೆ ನೋಡ. ಹೆಣ್ಮಕ್ಳಿಗೆ ಪುರುಸತನದಲ್ಲ. ಹಬ್ಬ ಹರಿದಿನ ಅಂದ್ರೆ ಗಂಡು ಮಕ್ಕಳು ಇನ್ನೂ ಕುಂದಿರ್ತಾರ, ಅದು ಇದು ಮಾಡ್ಕೊಂತ. ಬರೀ ಅವ್ರು ತಂದು ಕೊಡೋದು ಅಷ್ಟೇ ಕೆಲಸ ದುಡ್ದ. ಆದ್ರೆ ನಮ್ದು ಒಲಿ ಮುಂದೆ ಕುಂತು ಯಾವಾಗ್ಲೂ ಬೇಯಿಸ್ಬೇಕಲ್ಲ. ನಾವು ಬೇಯಿಸ್ತಿದ್ರೆ ನಡೀತದನ? ಉಂಟಾರನ ಯಾರ? ಇಲ್ಲ. ನಾವು ಮಾಡೋದನ್ನ ನಮ್ಗೆ ತಪ್ಪಿದ್ದಲ್ಲ ಅಲ್ಲ ಅದು. ಆರಾಮಿಲ್ಲ ಅಂದ್ರನ ಯಾರ ಕೇಳ್ತಾರನ? ಮಾಡಬೇಕ. ಯಾರು ಹೇಳ್ತಾರಿಲ್ಲ ಅನ್ನ ಸಾರ ಆಟ ಮಾಡಿಡಂತಾರ, ಅದನ್ನಾರ ಮಾಡಬೇಕ ನಾವು. ತಪ್ಪುದೇ ಇಲ್ಲ. ಅದಕ್ಕೆ ಈಗ ಆರಾಮಿರ, ಮುಂದೆ ಮಾಡೋದಿದ್ದೇ ಇರ್ತೈತಿ. ಹೌದಾ ಅತ್ತಿ? ಅಂದ್ರೆ ನಾವು ಒಟ್ಟು ಆರಾಮಿಲ್ಲ ಅಂದ್ರೂ ಮಾಡಬೇಕಾಗ್ತದಲ್ಲ. ಹೆಣ್ಮಕ್ಳಂದ್ರೆ ಹಿಂಗ ಇಲ್ಲ. ಗಂಡು ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ಹೋಗಿ ಮಕ್ಕೋತಾರ. ಆದ್ರೆ ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ಎಲ್ಲ ಎದ್ದು ಮಾಡಬೇಕ. ದೊಡ್ಡರು ಹೋಗಿ ಬಂದ್ರೆ ಅಷ್ಟೇ ಅಲ್ಲ, ನಮ್ನೇನು ಮಾಡಕ್ಕೆ ಹಚ್ಚಂಗಿಲ್ಲ. ಇಲ್ಲಂದ್ರೆ ನಾವು ಮಾಡಬೇಕಲ್ಲ. ಇದು ನಿಯಮನ ಹಂಗೈತನೋ ಅಲ್ಲ ಅತ್ತಿ? ಅದು ಹಂಗನೇ ಬಂದೈತೆ, ಮತ್ತೆ ಏನು ಮಾಡಾಕತಿ? ಈಗ ನೋಡಿ ಆರಾಮಿಲ್ಲ ಅಂದ್ರೆ ನಾವು ಮಾಡ್ಕೊಂಡು ತಿನ್ನಬೇಕ. ಇಲ್ಲಾಂದ್ರೆ ಅಕ್ಕತನ ಒಂದು ಟೈಮ್ ಉಪ್ಪಿಟ್ಟು ಮಾಡ್ಕೊಂಡೋಗ್ಬಿಡು, ಇನ್ನೊಂದು ಟೈಮ್ ಹೋಟೆಲ್ದಾಗಿನ ತೊಗೊಂಬಂದು ತಿಂದ ಅಂದ್ರೆ ಮತ್ತೆ ಇನ್ನೊಂದು ಟೈಮ್ಗೆ ಏನಾರ ಮಾಡ್ಕೋಬೇಕಲ್ಲ. ಯಾರಿಗೆ ಹೇಳ್ತಿದ್ದಿ? ಎಷ್ಟರ ಹೊರಗಡೆಯಿಂದ ತಂದು ಕೊಡ್ತಾರ. ತಂದು ಕೊಡಾರ, ಒಂದ್ಸರಿ ತಂದು ಕೊಡ್ತಾರ, ಮುಗಿದು ಹೋತು. ಮತ್ತು ನಾವು ಮಾಡಬೇಕ. ನಮಗೆ ತಪ್ಪಿದ್ದ ಅಲ್ಲ ಹೆಣ್ಮಕ್ಳಿಗೆ. ಹಬ್ಬ ಹರಿದಿನಾಗಂತೂ ಒಲಿ ಮುಂದೆ ಬಿಟ್ಟು ಎದ್ದು ಬರೋದಂಗ. ಹೋಳಿಗೆ ಮಾಡ, ಚಪಾತಿ ಮಾಡ, ಪಲ್ಯ ಮಾಡ, ಕೋಸಂಬರಿ ಮಾಡ, ಹೋಳಿಗೆ ಸಾಂಬಾರು ಮಾಡ, ಕಟ್ಟಿನ ಸಾರ ಅದನ್ನ ಮಾಡ, ಆಮೇಲೆ ಅನ್ನ ಮಾಡ, ಅದು ಮಾಡ, ಇದು ಮಾಡ ಅಂತೇಳಿ ಅವತ್ತಂತೂ ಪೂರ ಒಲಿ ಮುಂದೆ ಕಳೆದೋಕತಿ ಹೆಣ್ಣಿನ ಜೀವನ. ಏನು ಮಾಡೋಕತಿ? ಹಬ್ಬ ಹರಿದಿಂದಾಗ ಅಷ್ಟೆಲ್ಲ ಮಾಡಿ ಬ್ಯಾಸರ ಬಂದು ಮತ್ತೆ ರೆಡಿಯಾಗಿ ಮತ್ತೆ ಅದು ಮಾಡ, ಇದು ಮಾಡ್ಬೇಕು. ಯಾಕಂದ್ರೆ ಮಣಿನೇ ಎಲ್ಲ ಮಾಡ್ಬೇಕು, ಮನೆ ನೀಟ್ ಮಾಡ್ಬೇಕು. ಎಲ್ಲ ನಮ್ದು. ಯಾರು ಮಾಡ್ತಾರೆ ಈಗಿನ ಕಾಲದಾಗ? ನಾವು ಮಾಡ್ಬೇಕಲ್ಲ. ಮತ್ತು ಬೇರೆದಾರು ಯಾರು ಬಂದು ಮಾಡೋಕ್ಕೂ ಆಗೋಲ್ಲ. ಯಾರ ಬಂದಾರಂದ್ರೆ ಹಬ್ಬಕ್ಕೆ ಬಂದಿರ್ತಾರ, ಬರ್ತಾರ, ಹಬ್ಬ ಮಾಡ್ತಾರ, ಹೋಗ್ತಾರು. ನಮ್ದು ಇತ್ತಿತನ ಬಾಳೆ ಮಾಡಬೇಕ. ಹೆಣ್ಣಂದ್ಮೇಲೆ ಜೀವನ ಹಿಂಗ ನೋಡವ, ಸಾಯೋವರೆಗೂ ನಾವು ಮಾಡೋ ತಪ್ಪಂಗೇ ಇಲ್ಲ. ನಿಮ್ಮ ಅತ್ತೆ ಮರ ಏನು ಮತ್ತೆ ಮಾಡಬೇಕಲ್ಲ ಪಾಪಕ್ಕೆ. ಮುದಿಕೈಗಳಂತೇನು ಕುಂದಿರ್ತಾಳನ? ಇಲ್ಲ. ಬೈಕೊಂತಾದ್ರೂ ಅನ್ನ ಸಾರ ಪಲ್ಯ, ಯಾವಾಗಾರ 2 ದಿನಕ್ಕೊಂದು ಚಪಾತಿ, 2 ದಿನಕ್ಕೊಂದ್ಸರಿ ರೊಟ್ಟಿ ಮಾಡಿಕೊಡ್ತಾಳ ನಿಮಗೆ. ಮಾಡತಾಳ. ಸಾಯಿ ಮಟನು ಮಾಡಬೇಕ. ಇಲ್ಲ ಅನ್ನೋಕ್ಕೂ ಬರಂಗೇ ಇಲ್ಲ. ಈಗ ನೀ ಬಂದಿ ಅಂತ ಪರವಾಗಿಲ್ಲ. ಇಲ್ಲ ಮೊದಲು ಆಕೆ ಮಾಡ್ಬೇಕಲ್ಲ. ಈಗ ಮತ್ತು ಮನೆ ಕಸ ಬಾಂಡೆ ಎಲ್ಲ ಆಕೆ ಮಾಡ್ತೇವೆ. ಪಾಪ ಕಾಕನ ಚಲೋ ಬಿಡ, ಒಂದಿಟ್ಟು ಮನೆಯದೆಲ್ಲ ಕಸ ಹೊಡ್ತಿದ್ದ. ಆಮೇಲೆ ಆಗ ಬಟ್ಟೆ ಹೋಗೋದು ಕೊಟ್ರೆ ಒಣಗಿ ಹಾಕ್ತಿದ್ದ. ಬೇರೆದಾರಾದ್ರೆ ಯಾರು ಮಾಡ್ತಾರ ಈಗಿನ ಕಾಲದಾಗ? ಯಾರು ಮಾಡಂಗಿಲ್ಲ. ಅದಕ್ಕೆ ನಾನು ಬಾಂಡೆ ಮಾಡಿ ತಿಕ್ಕೋತಾನು, ನೀನು ಹೋಗಿ ಮಕ್ಕೋಗಿ ಒಂದು ಸ್ವಲ್ಪ ಕೇಳಿರಾಗಿ ಮಕ್ಕೊಂಡ ಅಂತ ಹೇಳ್ತಾನೆ. ಚಹಾ ಕುಡಿತೇನ? ಬಿಸಿ ಮಾಡ್ಕೊಡ್ಲೇನ ಚಹಾ? ನೀವು ಈಗ ಕುಡ್ದಾರನಲ್ಲತ್ತಿ, ಮತ್ತು ಅದು ಬಿಸಿನೇ ಇರ್ತದೆ ತಗೋ. ನಾನು ಹಾಕೊಂಡು ಕುಡಿತೇನಂತ, ನೀನು ಬೇಕಿದ್ರೆ ಹಂಗಾರೆ ಬಾಂಡೆ ತಿಕ್ಕಂಗಾರ. ನಾನು ಚಹಾ ಕುಡ್ದು ಹೋಗಿ ಮಲ್ಕೋತೇನೆ ಸ್ವಲ್ಪ ಹೊತ್ತು. ನನಗೆ ನಿದ್ದೆನೂ ಬರವಲ್ದು. ನನಗೆ ಇಷ್ಟು ಜಲ್ದಿ ಎದ್ದು ರೂಢ ಆಗಿಬಿಟ್ಟೈತಲ್ಲ ಅತ್ತಿ. ನನಗೆ ಎದ್ದ ಬಡ ಬಡ ಕೆಲಸ ಮಾಡಬೇಕು ಅಂತ ಅನ್ಸತಿ. ನೀ ಇಷ್ಟೆಲ್ಲ ಹೇಳಿದ್ಕ ನಾನು ಸುಮ್ಮನೆ ಹೋಗಿ ಮಕ್ಕೊಳಕತ್ತನ. ಇಲ್ಲ ಅಂದಿದ್ರೆ ನನಗೆ ಕೆಲಸ ಮಾಡದೆ ಇರೋಕೆ ಆಗಂಗಿಲ್ಲ. ಇರಲಿ ಹೋಗಿ ಮಕ್ಕೋಗಿ ಸ್ವಲ್ಪ ಚಹಾ ಕುಡಿ. ಚಹಾ ಕುಡಿದ ಕಾಸ ಮಕ್ಕೋ, ನಾನು ಅವನ್ನೆಲ್ಲ ಬಾಂಡೆ ತಿಕ್ಕೋತಾನಂತ. ಸರಿ ಅತ್ತಿ. ಇವಾಗ ಏನಾಗಿರ್ಬೇಕನ್ನಿ, ನಿನ್ನೆ ಹಾಕ್ಬೇಕ ನೀವು. ಏನು ಮಳಿ ದಪ ದಪ ಬೀಳಾಸತ್ತಿ, ಅವು ಬಟ್ಟೆರ ಎಲ್ಲಿ ಒಣಗ್ಬೇಕು. ಅದಕ್ಕೆ ಕಾಕಾಗ ಇಲ್ಲಿ ಇವ್ನು ಕಟ್ಕೊಡಂದಿದ್ನೆ, ಸರಿ ಕಟ್ಟಿದಾನ. ಅದಕ್ಕೆ ಇವತ್ತೆಲ್ಲ ಒಗದು ಹಾಕ್ಬಿಡ್ತಾನೆ ಅಡಿಗೆ ಆದ್ಮೇಲೆ. ಈಗ ಬಾಂಡೆ ತಿಕ್ಕೊಂಡ್ಬಿಡ್ತಾನ ಅವನು. ಸರಿ ಅತ್ತಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ, ಅವರು ಕೂಡ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಜೂನ್ 2ನೇ ತಾರೀಕು ನಮ್ಮ ತಂಗಿ ಮ್ಯಾರೇಜ್ ಇದೆ. ಸೊ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಆಗಲ್ಲ ಅಂತ ಹೇಳಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ನಿಮಗೋಸ್ಕರ ನಾನು ಒಂದು ವಿಡಿಯೋ ಆದ್ರೂ ಹಾಕೇ ಹಾಕ್ತೀನಿ.
ಓಕೆನಾ? ಅಡ್ವಾನ್ಸ್ ಆಗಿ ಮಾಡಿಟ್ಕೊಂಡು ನಿಮಗೆ ಒಂದಾದರೂ ತಪ್ಪಿಸ್ದೆ ನಾನು ವಿಡಿಯೋನ ಹಾಕ್ತೀನಿ. ಆದರೆ ನನಗೆ ವ್ಯೂಸ್ ಬರಬೇಕು ಅಂದ್ರೇ ಹಾಕ್ತೀನಿ. ಇಲ್ಲ ಅಂದರೆ ನನಗೂ ಕೂಡ ಅಷ್ಟೆಲ್ಲ ಮದುವೆ ಇದನ್ನ ಇಟ್ಕೊಂಡು ನಿಮಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ನಿಮಗೂ ನೋಡಿ ನೋಡಿ ನೋಡಬೇಕು ಅನ್ನೋ ಆಸೆ ಇರುತ್ತೆ. ನಾವು ಹಾಕಲಿಲ್ಲ ಅಂದರೆ ನಿಮಗೂ ಕೂಡ ಕೋಪ ಬರುತ್ತೆ ಅಲ್ವಾ? ಹಾಗೆಯೇ ಇವಾಗ ನೀವು ವಿಡಿಯೋ ನೋಡಿದ್ರೆ ಜಾಸ್ತಿ ನೋಡಿದ್ರೆ ಎಷ್ಟೇ ಕಷ್ಟ ಆದರೂ ನನ್ನ ಸಬ್ಸ್ಕ್ರೈಬರ್ಸು ನನಗೆ ವ್ಯೂವರ್ಸ್ ಎಲ್ಲ ನೋಡ್ತಾರೆ, ನಾನು ಹಾಕ್ಬೇಕನ್ನೋ ಒಂದು ಆಸೆ ಇರುತ್ತೆ. ಸೊ ಓಕೆ, 2ನೇ ತಾರೀಕು ನನ್ನ ತಂಗಿ ಮದುವೆ ಇದೆ. ಸೊ ಎಲ್ಲರೂ ಬನ್ನಿ, ಅಡ್ವಾನ್ಸ್ ಆಗಿ ಕರಿತಾ ಇದ್ದೀನಿ. ಕರೆದಿಲ್ಲ ಅಂತ ಅನ್ಬೇಡಿ. ಯಾರಿಗೆಲ್ಲ ಬರಬೇಕನ್ನೋ ಆಸೆ ಇದೆಯೋ ಪ್ಲೀಸ್ ಎಲ್ಲರೂ ಬರ್ಬೋದು. ನಿಮಗೆ ಪ್ಲೇಸು ಎಲ್ಲಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲಿ ಬಂದು ನೀವು ನಮ್ಮನ್ನು ಮೀಟ್ ಮಾಡ್ಬೋದು. ತಂದೆ ತಾಯಿ ಇಲ್ಲದ ಅನಾಥರು ಹಾಗೆ ಮಲ್ಟಾಯಿ ನಿತ್ಯ ಜೀವನದ ಕಥೆನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ಈ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಓಕೆನಾ? ಬಾಯ್.